ಒಂಥರ ಒಂದೇ ಸಲ 15,000 20,000 ಲೀಡ್ ಬರೋ ಎಷ್ಟು 15 ರೌಂಡ್ ಕಂಪ್ಲೀಟ್ ಆಗಿದೆ. ಈಗ ಚನ್ನಪಟ್ಟಣ 15 ರೌಂಡ್ ಕಂಪ್ಲೀಟ್ ಆಗಿದೆ. ಸೊ ಈಗ ಬರ್ತಿರ್ಕೊಂಡ ಟ್ರೆಂಡ್ಸ್ ಪ್ರಕಾರ 25,026 ಮತಗಳಿಂದ ಯೋಗೀಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಗೇನ್ ಆಲ್ಮೋಸ್ಟ್ 7th ರೌಂಡ್ ನಿಂದ 15ನೇ ರೌಂಡ್ ವರೆಗೂ ನಿಖಿಲ್ ಕುಮಾರಸ್ವಾಮಿ ಹಿನ್ನಡೆ ಇದ್ರೆ ಯೋಗೀಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆಲ್ಮೋಸ್ಟ್ 8 ರೌಂಡ್ಸ್ ಇಂದ ಯೋಗೀಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 25,026 ಮತಗಳಿಂದ ಯೋಗೀಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಅಧಿಕೃತ ಮಾಹಿತಿ, ಚುನಾವಣಾ ಆಯೋಗ ಕೊಡ್ತಿರ್ತಕ್ಕಂಥ ಮಾಹಿತಿ. 25,000 ಮತಗಳಿಂದ ನಿಖಿಲ್ ಕುಮಾರಸ್ವಾಮಿ ಹಿನ್ನಡೆಯನ್ನ ಅನುಭವಿಸಿದರೆ ಯೋಗೀಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆಲ್ಮೋಸ್ಟ್ ಗೆದ್ದಂತೆ ಡಿಕ್ಲೇರ್ ಮಾಡಬಹುದು, ಗೆಲುವು ಅಂತ. ಇನ್ನೊಂದೇನಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಒಂದು ರಹಸ್ಯ ಸರ್ವೆ ಅಂತ. 30,000 ಲೀಡ್ಗಳಿಂದ ಯೋಗೇಶ್ವರ್ ಅವರು ಗೆಲ್ತಾರೆ ಅಂತ ನನಗೆ ಇನ್ನ ಅನಿಸ್ತಾ ಇದೆ. ಇನ್ನೊಂದು 5,000 ಲೀಡು ಗ್ಯಾದರ್ ಆಗೇ ಆಗುತ್ತೆ. ಸೊ ಯಾಕಂದ್ರೆ ಲಾಸ್ಟ್ ಬರೋ ಪಂಚಾಯತಿ ಕೋಡಂಬಳ್ಳಿ ಪಂಚಾಯತಿ ಆಗಲಿ, ಇನ್ನೊಂದು ಈ BV-ಹಳ್ಳಿ ಆಗಲಿ, ಅದು ಟೋಟಲ್ ತಿಗ್ಲ ಸಮುದಾಯ ಇದೆ. ಅಲ್ಲಿಂದ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ 70% ವೋಟು ಯೋಗೇಶ್ವರ್ ಕೈಯಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ಲೀಡ್ 30,000 ತಲುಪುತ್ತೆ. ಇಲ್ಲ 25ರಿಂದ 30,000 ಅಂತೂ ಲೀಡ್ ಅಂತೂ ಹೋಲ್ಡ್ ಮಾಡ್ತಾರೆ ಯೋಗೇಶ್ವರ್ ಅವರು ಅಂತ ನೀವು ಹೇಳ್ಬೋದು. ಅಂದ್ರೆ ನಾವು ಬಹುಶಃ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಯಾರೋ ನಿರೀಕ್ಷೆ ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಂತರ ಬರುತ್ತೆ ಅಂತ ಯಾರೋ ನಿರೀಕ್ಷೆ ಮಾಡಿರಲಿಲ್ಲ. ಎಕ್ಸಿಟ್ ಪೋಲ್ಸ್ ಆಗಿರ್ಬೋದು ಅಥವಾ ನೀವು ಕೂಡ ಒಂದು ನೀವು ಸರ್ವೆ ಮಾಡಿದ್ರಿ. ನಿಮ್ಮ ಸರ್ವೆಯಲ್ಲೂ ಯೋಗೀಶ್ವರ್ ಒಂದು 4,000 ರಿಂದ 5,000 ಗ್ಯಾಪ್ ಅಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು. JDS ನಿಂದಲೂ ಕೆಲವೊಂದಿಷ್ಟು ಖಾಸಗಿ ಸಮೀಕ್ಷೆ ಆಗಿತ್ತು. ಅಲ್ಲೂ ಕೂಡ 4,000 ರಿಂದ 5,000 ನಿಖಿಲ್ ಲೀಡ್ ಬರಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಈಗ 25,000 ಲೀಡ್ ಇದೆ ಯೋಗೀಶ್ವರ್. ಸರ್ ಹೇಳಿದ್ರೆ ಜಾಯ್ನ್ ಆಗಿದ್ರೆ ನೀವು ಹೊಸದಾಗಿ ಹೇಳಿ ಏನ್ ಅನಿಸ್ತಾ ಇದೆ ಕರ್ನಾಟಕದ ರಿಸಲ್ಟ್? 3 ಕ್ಷೇತ್ರ 3 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸಿದೆ, ಆಲ್ಮೋಸ್ಟ್ ಸೋತಂತೆ. ಮೊದಲನೇದಾಗಿ ಈ 3 ಏನು ಉಪಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಅನುಭವಿಸಿದೆ. ಖಂಡಿತವಾಗೂ ಜನಾದೇಶ ನಾವು ಒಪ್ಕೋಬೇಕಾಗ್ತದೆ. ಮೊದಲನೇದಾಗಿ ನಾವು ಒಪ್ಕೊಂತೀವಿ. ಎಲ್ಲಿ ಸೋಲಾಗಿದೆ ಅದನ್ನ ಒಂದು ಪಕ್ಷದ ವೇದಿಕೆಗಳಲ್ಲಿ ನಾವು ಅದನ್ನ ಚರ್ಚೆ ಮಾಡ್ತೇವೆ, ಯಾಕಾಗಿದೆ ಏನ್ ಕತೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಯಾವಾಗ್ಲೂ ಕೂಡ ಒಂದು ಏನು ಅಂದ್ರೆ ಪ್ರತಿಯೊಂದು ಸರ್ಕಾರಗಳು ನಡೆಸೋ ಸಂದರ್ಭದಲ್ಲಿ ಪ್ರತಿಯೊಂದು ಏನು ಸರ್ಕಾರ ಯಾವ ಪಕ್ಷ ನಡೆಸ್ತಿರುತ್ತೆ ಆ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಹೆಚ್ಚು ಒಲವು ಇರುತ್ತೆ ಸರ್, ಯಾವುದೇ ಉಪಚುನಾವಣೆಗಳು ಬಂದಾಗ. ಸೊ ಹಾಗಾಗಿ ನಮ್ಗೆ ಅದು ಒಂದೆಲ್ಲೋ ಒಂದು ಹಿನ್ನಡೆ ಆಗಿರ್ಬೋದು. ಸೊ ಏನೋ ಇದರಲ್ಲಿ ಚನ್ನಪಟ್ಟಣ ನೋಡಿ, ಒಂದು ಏನು ನಿಖಿಲ್ ಕುಮಾರಸ್ವಾಮಿ ಅವರು ಏನೋ ಬಹಳ ಒಂದು ನಾವು ನೆಕ್ ಟು ನೆಕ್ ಫೈಟ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಅಂದ್ರೂ ಕೂಡ ಬಂದಿಲ್ಲ. ಸೊ ಖಂಡಿತವಾಗೂ ಅದನ್ನ ನಾವು ಒಪ್ಕೊಂತೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಏನೇನು ತಪ್ಪಾಗಿದೆ ಅದನ್ನ. ಸೊ ಇವತ್ತಿನ ಎಲೆಕ್ಷನ್ ಟ್ರೆಂಡ್ ನೋಡ್ತಿದ್ರೆ, ರಿಸಲ್ಟ್ ಟ್ರೆಂಡ್ ನೋಡ್ತಿದ್ರೆ ಆಡಳಿತಾರೂಢ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಾರೂಢ, 3ರಲ್ಲೂ ಕೂಡ ಕಾಂಗ್ರೆಸ್ ಲೀಡ್ ಇದೆ, ಬಹುತೇಕ ಎಲ್ಲ ಗೆಲ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿ ಅಧಿಕಾರದಲ್ಲಿತ್ತು, ಅಗೇನ್ ಬಿಜೆಪಿ ಮೈತ್ರಿ ಅಧಿಕಾರಕ್ಕೆ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಇನ್ನು ಜಾರ್ಖಂಡ್ಗೆ ಹೋದ್ರೆ ಜಾರ್ಖಂಡಲ್ಲೂ ಕೂಡ ಕಾಂಗ್ರೆಸ್ ಮೈತ್ರಿ ಅಧಿಕಾರದಲ್ಲಿತ್ತು, ಜಾರ್ಖಂಡ್ ಮುಕ್ತಿ ಮೋರ್ಚಾ, ಅವರು ಮತ್ತೆ ಅಗೇನ್ ಅವರೇ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ there is no changes in result. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ, ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ. ಜೊತೆಗೆ ಇನ್ನೊಂದು ಬಹುದೊಡ್ಡ ಚೇಂಜಸ್ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಸ್ ಫೇಲ್ ಆಗಿತ್ತು. ಇಲ್ಲೂ ಕೂಡ ಅಗೇನ್ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಬಹುದೊಡ್ಡ ಪಕ್ಷವಾಗಿ ಬರಬಹುದು, 140 150 ಈ ಪಾಸಲ್ಲಿ ಕೊಟ್ಟಿದ್ರು. ಬಟ್ 200ಗಿಂತ ಜಾಸ್ತಿ ನಂಬರ್ ಹೋಗುತ್ತೆ ಮೈತ್ರಿಕೂಟಕ್ಕೆ ಅಂತ ಯಾವ ಎಕ್ಸಿಟ್ ಪೋಲ್ ಹೇಳಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಅಂದ್ರೆ ಇಲ್ಲೂ ಕೂಡ ಎಕ್ಸಿಟ್ ಪೋಲ್ ವೈಫಲ್ಯ ಕಾಣಬಹುದು. ಆಮೇಲೆ ಜಾರ್ಖಂಡ್ ಗಮನಿಸಿದ್ರೆ ಜಾರ್ಖಂಡ್ ನಲ್ಲಿ ಬಿಜೆಪಿ ಲೀಡ್ ಆಗಬಹುದು, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಯಾರು ಕೂಡ ಲೀಡ್ ಕೊಟ್ಟಿರಲಿಲ್ಲ ಎಕ್ಸಿಟ್ ಪೋಲ್ಗಳು. ಇಲ್ಲೂ ಕೂಡ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಗೆಲುವನ್ನು ಸಾಧಿಸ್ತಾ ಇದೆ. ಮತ್ತೆ ಅಗೇನ್ 2024 ಲೋಕಸಭಾ ಚುನಾವಣೆಯ ಫಲಿತಾಂಶ ಜೊತೆಗೆ ಈಗಿನ ಬೈ ಎಲೆಕ್ಷನ್ ಮತ್ತೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ, ಜಾರ್ಖಂಡ್ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ, ಈ ಎಲ್ಲವನ್ನ ನೋಡಿದಾಗ ಮತ್ತೊಮ್ಮೆ ಎಕ್ಸಿಟ್ ಪೋಲ್ಗಳು ವೈಫಲ್ಯವನ್ನ ಕಾಣ್ತಿದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಈಗ ಎಕ್ಸಿಟ್ ಪೋಲ್ ಮಾಡ್ಲಿಕ್ಕೆ ಆ ಒಂದು ಸರ್ವೆ ಕಂಪನಿಗಳಿಗೆ ನಮ್ಮ ದೇಶದಲ್ಲಿ ಸರ್ವ ಸ್ವಾತಂತ್ರ್ಯಗಳಿದೆ, ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ, ಮಾಡ್ತಾರೆ. ಅದನ್ನ ನಾವು ತಪ್ಪು ಸರಿ ಅಂತ ಹೇಳಿಕ್ಕೆ ಆಗಲ್ಲ. ನಾವು ಯಾವಾಗ್ಲೂ ಎಕ್ಸಾಕ್ಟ್ ಪೋಲ್ ನಂಬೇಕಾಗ್ತದೆ. ಎಕ್ಸಿಟ್ ಪೋಲ್ಗಿಂತ ಎಕ್ಸಾಕ್ಟ್ ಪೋಲ್ ಏನು ಜನಾದೇಶ ಕೊಟ್ಟಿರುತ್ತೆ, ರಿಸಲ್ಟ್ ದಿವಸ ಏನ್ ಬರುತ್ತೆ ಅದನ್ನ ನಂಬೇಕಾಗ್ತದೆ. ಸೊ ಈಗ ನೋಡಿ, ನೀವು ಮಹಾರಾಷ್ಟ್ರದ ಬಗ್ಗೆ ಕೇಳಿದ್ರಿ. ಸೊ ಮಹಾರಾಷ್ಟ್ರದಲ್ಲಿ ಯಾರು ಇಷ್ಟೊಂದು ನಿರೀಕ್ಷೆ ಮಾಡೇ ಇರ್ಲಿಲ್ಲ. ಹೌದು. ಸೊ ಬಟ್ ನಮ್ಗೆ ಆ ಕಾನ್ಫಿಡೆನ್ಸ್ ಇತ್ತು. ಯಾಕಂದ್ರೆ ಈ ಒಂದು ಏನು ಈ ಕಿಚಡಿ ಸರ್ಕಾರ MVಗೆ ಆಗಾಡಿ ಏನಿದೆ ಅಲ್ಲ, ಬಿಜೆಪಿ ಮೈತ್ರಿಕೂಟನು ಕಿಚಡಿ ಸರ್ಕಾರನೇ ಆಗುತ್ತೆ. ಅಲ್ಲ, ನಮ್ದೇನಿಲ್ಲ, ಏನು ಕಿಚಡಿ ಇಲ್ಲ. ನಮಗೆ ಸ್ಪಷ್ಟ ಬಹುಮತ ಬಂದಿದೆ ಸರ್. ನೀವು ನೋಡ್ಕೊಂಡ್ ಬಂದಿ, ನಾವು ಆಕ್ಚುಲಿ 148 ಸ್ಥಾನದಲ್ಲಿ ಬಿಜೆಪಿ ಸ್ಪರ್ಧೆ, ಹತ್ತತ್ರ 107ರಲ್ಲಿ ಮುನ್ನಡೆ ಇತ್ತಾಗಲೇ, 10ರಲ್ಲಿ ಬಂದಿತ್ತು ಅವಾಗಲೇ. ಸೊ ಶಿವಸೇನೆ ಕೂಡ ಶಿಂದೆ ಬಣ, ಸೊ ಅವರು ಕೂಡ ಒಳ್ಳೆ 55-60 ಮುನ್ನಡೆ ಇದ್ದಾರೆ. ಅಜಿತ್ ಎನ್ಸಿಪಿ 30ರಲ್ಲಿ ಮುನ್ನಡೆ ಇದ್ದಾರೆ. ಹಂಗಾಗಿ ಇದರಲ್ಲಿ ನಮಗೆ ಕಿಚಡಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಸೊ ಈಗ ಒಂದು ಸ್ಪಷ್ಟ ಬಹುಮತ ಇದೆ.
ಸ್ಪಷ್ಟ ಅಂದ್ರೆ ಭಾರಿ ಬಹುಮತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ಇಷ್ಟೊಂದು ನಿರೀಕ್ಷೆ ಮಾಡೇ ಇರ್ಲಿಲ್ಲ. ಸೊ ಇದು ಯಾಕಪ್ಪ ಅಂದ್ರೆ ನೋಡಿ, ಒಂದು ಈ ಉದ್ಧವ್ ಠಾಕ್ರೆಗೆ ಏನು ಶಿವಸೇನೆ ಅಂತ ಇದೆ ಅವ್ರದ್ದು ಯಾವುದು ಗುದ್ದು ಗುರಿ ಎರಡೂ ಇಲ್ಲ. ಸೊ ಹಿಂದಿನ ದಿನಗಳಲ್ಲಿ ಬಾಳ್ ಸಾಹೇಬ್ ಠಾಕ್ರೆ ಅವರು ಹೇಳ್ತಾ ಇದ್ರು, ನಾನು ಏನು ಕಾಂಗ್ರೆಸ್ ಜೊತೆಗೆ ಯಾವತ್ತು ಮೈತ್ರಿ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಮೀರ್ಬಿಟ್ಟು ಒಂದು ಸೈದ್ಧಾಂತಿಕವನ್ನು ವಿರೋಧ ಮಾಡ್ಬಿಟ್ಟು ನೋಡಿ, ಈಗ ಸೈದ್ಧಾಂತಿಕ ಬದ್ಧತೆ ಇದೆ ಶಿಂದೆ ಅವರಿಗೆ. ಸರ್ ಈಗ ನಿಮ್ಗೆ ಗೊತ್ತಿದೆ, ಶಿವಸೇನೆ ಅಂದ್ರೆ ಹಿಂದುತ್ವ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಂದ್ರೆ ಒಂದು ಹಿಂದುತ್ವದ ಆಧಾರದ ಮೇಲೆ ಅವರು ಚುನಾವಣೆ ನಡೆಸ್ತಿದ್ದು ಇಷ್ಟು ವರ್ಷ. ಸೊ ಹಾಗಾಗಿ ಆ ಒಂದು ಉದ್ಧವ್ ಠಾಕ್ರೆಗೆ ಆ ಒಂದು ಸೈದ್ಧಾಂತಿಕ ಬದ್ಧತೆ ಇರಲಿಲ್ಲ, ಏಕನಾಥ್ ಶಿಂದೆಗೆ ಆ ಒಂದು ಬದ್ಧತೆ ಇತ್ತು. ಸೊ ಹಾಗಾಗಿ ಅವ್ರು ನಮ್ಮ ಜೊತೆಗೆ ಬಂದ್ರು. ಸೊ ಈ ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಸಂಖ್ಯೆಯಲ್ಲಿ ನಾವು ಅಲ್ಲಿ ಗೆಲುವು ಸಾಧಿಸ್ತಾ ಇದೀವಿ. ಇನ್ನು ಜಾರ್ಖಂಡ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಕಾಯ್ಬೇಕಾಗ್ತದೆ. ಇನ್ನೂ ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ನಾನು ನೋಡ್ತಾ ಇದ್ದೆ ಅವಾಗ್ಲೇ. ಸೊ ಒಂದಷ್ಟು ವೇರಿಯೇಷನ್ಸ್ ಇದೆ, ಇನ್ನು ಸಣ್ಣ ಏನು ಮಟ್ಟದಲ್ಲಿ ಅವರು ಕೆಲವೊಂದು ಕ್ಷೇತ್ರದಲ್ಲಿ ಲೀಡಿಂಗ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಹಾಗಾಗಿ ಇನ್ನೊಂದ್ ಸ್ವಲ್ಪ ಜಾರ್ಖಂಡ್ ಇನ್ನೊಂದ್ ಸ್ವಲ್ಪ ಸಮಯ ಕಾದ್ರೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು. ಎಸ್ ಅಭಿಷೇಕ್, ಎಕ್ಸಿಟ್ ಪೋಲ್ಸ್ ಬಗ್ಗೆ ಮಾತಾಡ್ತಿದ್ವಿ. ನೀವು ಕೂಡ ಚುನಾವಣಾ ವಿಶ್ಲೇಷಣೆ ಮಾಡಿದ್ದೀರಾ, ನೀವು ಕೂಡ ಸರ್ವೆ ಮಾಡಿದ್ದೀರಾ. ಸೊ ನಾವು ಸರ್ವೆಗಳ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದಲ್ಲಿ 3 ಕೂಡ ಕಾಂಗ್ರೆಸ್ ಬಂದಿದೆ. ಯಾರು ಕೂಡ ಯಾವ ಎಕ್ಸಿಟ್ ಪೋಲ್ ಕೂಡ ಕರ್ನಾಟಕದಲ್ಲಿ 3ರಲ್ಲೂ ಕೂಡ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಯಾರು ಕೂಡ ಹೇಳಿರ್ಲಿಲ್ಲ. ಕಾಂಗ್ರೆಸ್ 1 ಬರುತ್ತೆ, NDA 2 ಬರುತ್ತೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವನ್ನ ಪಡಿಬಹುದು ಅನ್ನೋ ನಿರೀಕ್ಷೆ ಇತ್ತು. 130ರಿಂದ 150 ಈ ಒಂದು ಮಾರ್ಜಿನ್ ಬಹುತೇಕ ಸಮೀಕ್ಷೆಗಳಿದ್ವು. ಇನ್ನು ಜಾರ್ಖಂಡ್ ನಲ್ಲೂ ಅಷ್ಟೇ ಬಿಜೆಪಿ ಹತ್ರಕ್ಕೆ ಬರ್ಬೋದು, 40 to 45 ಟಫ್ ಫೈಟ್ ಬರ್ಬೋದು. ಕಾಂಗ್ರೆಸ್ ಬಹುಮತಕ್ಕೆ ಕಷ್ಟ ಅನ್ನೋ ಒಂದು ಎಕ್ಸಿಟ್ ಪೋಲ್ಸ್ ಅನ್ನ ಕೊಟ್ಟಿದ್ದು. ಬಟ್ ಎಲ್ಲಾ ನಿರೀಕ್ಷೆಗಳು ಉಲ್ಟಾಗಿದ್ದಾವೆ. ಸೊ ನಾವ್ ಹೇಳೋದೇನಂದ್ರೆ, ನಾವು ಕರ್ನಾಟಕ ಫಸ್ಟ್ ಬರೋದಾದ್ರೆ ನಮ್ಗೆ ಸಂಡೂರು ಗೆಲ್ತಾರೆ ಕಾಂಗ್ರೆಸ್ ಅನ್ನೋದು ಒಂದು ಸ್ಟ್ರಾಂಗ್ ಹೋಲ್ಡ್ ಇತ್ತು. ಯಾಕಂದ್ರೆ ಅಲ್ಲಿ ಡೇಟಾ ತೋರಿಸ್ತಾ ಇತ್ತು ನಿಮ್ಗೆ, ಸಂಡೂರಲ್ಲಿ ಸಂತೋಷ್ ಲಾಡೆ ಕಿಂಗ್ ಪಿನ್ ಆಗ್ತಾರೆ. ಅಲ್ಲಿ ತುಕಾರಾಮ್ ಆಲ್ರೆಡಿ MP ಆಗಿರೋದ್ರಿಂದ ಅವ್ರ ಮಿಸಸ್ ಅವ್ರನ್ನ ಗೆಲ್ಸ್ಕೊಂಡ್ಲೇಬೇಕು ಒಂದು ಪದ್ಧತಿ ಇರುತ್ತೆ ಅನ್ನೋದು